ಕಾವ್ಯ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಭಯ ಏನಿದೆಯೋ ಅದು ನನಗೆ ಅರ್ಥ ಆಗತ್ತೆ. ಆದರೆ ಯಾವ ವ್ಯಕ್ತಿ ಜೀವನದಲ್ಲಿ ಒಂದ್ಸಲ ಎಡವಿರ್ತಾನೋ ಅವನು ಹುಷಾರಾಗಿ ನಡೆಯೋದನ್ನ ಕಲಿತಾನೆ. ನಾನು ಕಲ್ತಿದ್ದೀನಿ. ಮತ್ತೊಂದು ವಿಷಯ, ನಿಮ್ಮಪ್ಪನ ಕೋಪಕ್ಕೆ ಕೋಪ ಮಾಡ್ಕೋಬೇಡ. ಅವ್ರು ತಪ್ಪಾಗಿ ಮಾತಾಡಿದ್ರೆ ಕೋಪ ಬಂದೇ ಬರುತ್ತಲ್ವಾ? ಅವ್ರು ತಪ್ಪಾಗಿ ಮಾತಾಡಿದ್ರೆ ನೀನ್ ಸರಿಯಾಗಿ ಮಾತಾಡು. ಕೋಪ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ವಾಟ್? ಹೌದು ಕಾವ್ಯ, ನಾವಿಲ್ಲೇ ಇದ್ರೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ, ಸಂಬಂಧದಲ್ಲಿ ಇನ್ನೂ ಬಿರುಕುಂಟಾಗತ್ತೆ, ವಿಚ್ ಐ ಡೋಂಟ್ ವಾಂಟ್. ನಾವು ಬೇಕಿದ್ರೆ ಮನೆ ಸಿಗೋವರೆಗೂ ಹೋಟ್ಲಲ್ಲಿರೋಣ, ಇಲ್ಲಿರೋದು ಬೇಡ. ನಿನ್ ಮನೆ ಇರ್ಬೇಕಾದ್ರೆ ಹೋಟೆಲಲ್ಲಿರ್ತೀಯಾ? ಈ ಮನೆ ನಿಂದು ಮನೆ ಇದ್ದಾಗ ಹೊರಗಡೆ ಯಾಕಿರ್ಬೇಕು? ಇಟ್ಸ್ ನಾಟ್ ಫೇರ್ ವಿ ವಿಲ್ ಮೇಕ್ ಶ್ಯೂರ್ ನಮ್ಮಿಬ್ರಿಂದ ನಿನ್ ಫ್ಯಾಮಿಲಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು. ನಾವ್ ಎಲ್ಲಿ ತನಕ ಇಲ್ಲಿರ್ತೀವೋ ಪೀಸ್ಫುಲ್ ಆಗಿರೋಣ ಬಟ್ ಮನೆ ಬಿಟ್ಟು ಹೋಗೋದು ಇಸ್ ನಾಟ್ ಅ ಗುಡ್ ಐಡಿಯಾ ಮನೆ ಬಿಟ್ಟು ಬಂದಿದ್ದಾರೆ, ಕೆಲ್ಸ ಇಲ್ಲ, ನೀನ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಸ್ವೀಟಿ ಇಲ್ಲಿಲ್ಲ, ಅದ್ರ ಮೇಲೆ ಕಾವ್ಯಕ್ಕೆ ಹೀಗೆಲ್ಲ ಆಗಿರೋದು. ಎಲ್ಲ ಕಡೆಯಿಂದ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಹಾಗೆ ನನ್ಗವ್ರ ಬಗ್ಗೆ ತಿಳಿದಿರೋ ಹಾಗೆ ನನಗನ್ನಿಸ್ತಾ ಇದೆ ಅವ್ರು ಬಹಳ ದಿನ ಕಾವ್ಯ ಜೊತೆ ಈ ಮನೇಲಿ ಇರಲ್ಲ ಅಂತ. ಅವ್ರೆಲ್ಲಿವರೆಗೂ ಈ ಮನೇಲಿರ್ತಾರೋ ಅಲ್ಲಿವರೆಗೂ ನೀವು ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳೋದನ್ನ ಕಲೀರಿ. ಅವ್ರು ಈ ಮನೆಗೋಸ್ಕರ ತುಂಬಾನೇ ಮಾಡಿದ್ದಾರೆ. ಎಲ್ರಿಗಿಂತ ಜಾಸ್ತಿ ಈ ಮನೆ ಮೇಲೆ ಅವ್ರಿಗೆ ಹಕ್ಕಿದೆ. ಅವ್ರೇನ್ ತಪ್ಪು ಮಾಡಿದಾರೋ ಅದನ್ನ ತಪ್ಪು ಅಂತೀರಲ್ಲ, ಹಾಗೆ ಅವ್ರೇನ್ ಒಳ್ಳೇದನ್ನ ಮಾಡಿದಾರೋ ಅದನ್ನು ಗುರುತಿಸಿ. ನಾನು ಕೇವಲ ಮನೆ ಸಂಭಾಳಿಸ್ತಿದ್ದೀನಿ, ಮನೆ ನಡೆಸಿದವರು ಅವರು. ವಿ ಥಿಂಕ್ ಪ್ರಾಕ್ಟಿಕಲಿ. ನಿನ್ ಹತ್ರ ಇವಾಗ ಜಾಬ್ ಕೂಡ ಇಲ್ಲ. ಜಾಬ್ ಯಾವಾಗ ಸಿಗುತ್ತೆ ಅಂತ ನಿನ್ಗೂ ಗೊತ್ತಿಲ್ಲ. ನಿನ್ ಗಾಡಿ ಇನ್ಸ್ಟಾಲ್ಮೆಂಟ್ಸ್ ಕೂಡ ಬಾಕಿ ಇದೆ. ಹಾಗಿದ್ದಾಗ ನಿನ್ ಸೆಕ್ಯೂರಿಟಿ ಡೆಪಾಸಿಟ್ಸ್, ಮಂತ್ಲಿ ರೆಂಟ್, ಬ್ರೋಕರೇಜ್ ಚಾರ್ಜಸ್ ಇದೆಲ್ಲ ಹೇಗ್ ಮ್ಯಾನೇಜ್ ಮಾಡೋದ್ ನಾವಿಬ್ರು? ಬೇರೆಯವರು ಪೀಸ್ಫುಲಿ ಇಲ್ಲೇ ಇದಾರಲ್ವಾ ಹಾಗಿದ್ದಾಗ ನಾವ್ಯಾಕಿರ್ಬಾರ್ದು? ನಾನು ಎಲ್ಲಿವರೆಗೂ ಇಲ್ಲೇ ಇರ್ತೀನೋ ಅಲ್ಲಿವರೆಗೂ ಯಾರು ಪೀಸ್ಫುಲಿ ಇರಕ್ಕಾಗಲ್ಲ. ಅವರು ಕೂಡ, ನಾನು ಕೂಡ. ಮತ್ತೆ ನಿನ್ ಜಾಬ್ ಟೆನ್ಷನ್ ತಗೋಬೇಡ, ನನಗೆ ಜಾಬ್ ಸಿಗುತ್ತೆ. ಮತ್ತೆ ನನ್ನ ಹತ್ರ ಇರೋ ಸೇವಿಂಗ್ಸ್ ಇಂದ ನಾವು ಹೇಗೋ ಸರ್ವೈವ್ ಆಗಬಹುದು. ಅವ್ರು ಮೊದ್ಲೇ ತೊಂದ್ರೆಯಲ್ಲಿದ್ದಾರೆ. ಅವ್ರ ತೊಂದ್ರೆನ ಜಾಸ್ತಿ ಮಾಡ್ಬೇಡ. ಅವ್ರೇನ್ ಹೊರಗಿನೋರಲ್ಲ, ನಿನ್ ತಂದೆ. ಅವ್ರ ತಪ್ಪಿಗೆ ಅವ್ರ ಜೊತೆ ಜಗಳ ಮಾಡೋನು ಅವ್ರ ಕಷ್ಟ ಸಮಯದಲ್ಲಿ ಅವ್ರ ಜೊತೆ ನಿಲ್ಬೋದಲ್ವಾ? ನಾನ್ ನಿಮ್ಗೆ ಕಣ್ಮುಚ್ಕೊಂಡಿರಿ ಅಂತ ಹೇಳ್ತಿಲ್ಲ. ನಾನ್ ಹೇಳ್ತಿರೋದು ನಿಮ್ ನಾಲ್ಗೆನ ಸ್ವಲ್ಪ ಎಚ್ಚರಿಕೆಯಿಂದ ಬಳಸಿ ಅಂತ. ನಾನು ಕಾವ್ಯ ಮೇಲೆ ನಂಬಿಕೆ ಇಡಕ್ ಆಗ್ತಿಲ್ಲ. ಅದ್ರರ್ಥ ನಾವೆಲ್ಲ ಅವಳನ್ನ ಒಂದೇ ದೃಷ್ಟಿಲಿ ನೋಡ್ಬೇಕು ಅಂತಲ್ವಲ್ಲ. ಎಲ್ಲಿವರೆಗೂ ನಮ್ಮ ಮನೇಲಿರ್ತಾಳೋ ಅಲ್ಲಿವರೆಗೂ ಅವಳು ನಮ್ಮ ಅತಿಥಿ. ಅತಿಥಿಗೆ ಕೊಡೋ ಗೌರವನ ಅವಳು ಕೊಡ್ಬೇಕಲ್ವಾ? ಸಾರಿ ಮಮ್ಮಿ, ನಾನು ಪ್ರಯತ್ನ ಪಡ್ತೀನಿ, ಆದ್ರೆ ಐ ಕಾಂಟ್ ಪ್ರಾಮಿಸ್. ಬಿಡು, ಇಷ್ಟಾದ್ರೂ ಹೇಳಿದ್ಯಲ್ಲ. ಅದನ್ನೆಲ್ಲ ಮರೆತು ನಾಳೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋಣ. ನಿನ್ ಸೇವಿಂಗ್ಸ್ ಬಗ್ಗೆ ಹೇಳ್ತಿದ್ಯಲ್ಲ, ಅದನ್ ರೆಂಟ್ ಬದಲು ನಿನ್ ಫ್ಯಾಮಿಲಿ ಮೇಲೆ ಖರ್ಚು ಮಾಡು. ಇಲ್ಲಿ ತನಕ ನೀನ್ ಹಾಗೆ ಮಾಡಿದ್ದು ಅಲ್ವಾ ಅಷ್ಟಕ್ಕೂ ಐ ಫೀಲ್ ವೆರಿ ಬ್ಯಾಡ್. ನೀನ್ ನಿನ್ ಫ್ಯಾಮಿಲಿಗೆ ಎಷ್ಟು ಮಾಡ್ತೀಯ, ಅವ್ರ ಬಗ್ಗೆ ಎಷ್ಟು ಯೋಚಿಸ್ತೀಯ, ಆದ್ರೆ ಅವ್ರಿಗೆ ನಿನ್ ಎಫರ್ಟ್ಸ್, ನಿನ್ ಹಾರ್ಡ್ ವರ್ಕ್ ಏನೂ ನೆನ್ಪಿಲ್ಲ. ನೆನ್ಪಿದೆ ಅಂದ್ರೆ ಅದು ಬರೀ ಒಂದೇ ವಿಷಯ. ಮೊದಲನೇ ಸಲ ಲೈಫಲ್ಲಿ ನಿನ್ ಖುಷಿಗೋಸ್ಕರ ಒಂದ್ ಡಿಸಿಷನ್ ತಗೊಂಡಿದ್ದು. ವೈ ಕಾಂಟ್ ದೇ ಜಸ್ಟ್ ಅಕ್ನಾಲೇಜ್ ದ ಫ್ಯಾಕ್ಟ್ ದಟ್ ಇವತ್ತು ಅವ್ರು ಏನೇ ಇದ್ರು ಅದು ನಿನ್ನಿಂದಾನೆ. ನೀನ್ ನಿನ್ ಮಕ್ಳಿಗೆ ಬೆಸ್ಟ್ ಎಜುಕೇಶನ್ ಕೊಟ್ಟಿದ್ಯಾ, ಅದಕ್ಕೆ ಅವ್ರಿವತ್ತು ಅವ್ರ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ. ಇಷ್ಟು ಯೋಚಿಸ್ತೀಯ ಅವ್ರ ಬಗ್ಗೆ, ಎಲ್ಲಾರ್ಗೂ ಎಷ್ಟು ಮಾಡ್ತೀಯ ನೀನು. ಹಾಗಿದ್ದಾಗ ಅವ್ರ ನಿನ್ ಬಗ್ಗೆ ಇಷ್ಟು ಯೋಚನೆ ಮಾಡಕ್ಕಾಗಲ್ವಾ? ಅಷ್ಟಕ್ಕೂ ನೀನ್ ಅವರಿಂದ ಏನು ಫೇವರ್ ಕೇಳ್ತಿಲ್ವಲ್ಲ. ಅಷ್ಟಕ್ಕೂ ಈ ಮನೇಲಿರಕ್ಕೆ ನಿನ್ಗೂ ಹಕ್ಕಿದೆ ಅಲ್ವಾ? ತಮ್ಮವ್ರಿಗೋಸ್ಕರ ಯಾರಾದ್ರೂ ಏನಾದ್ರೂ ಮಾಡ್ತಾರಲ್ಲ ಕಾವ್ಯ, ಆಗದನ್ನ ತೋರ್ಸ್ಕೊಳ್ಳೋದಿರ್ಲಿ, ಹೇಳ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ. ನನ್ನ ಫ್ಯಾಮಿಲಿಗೋಸ್ಕರ ನಾನೇನ್ ಮಾಡಿದ್ನೋ ಅದು ನನ್ನ ಕರ್ತವ್ಯ, ನನ್ನ ಸಂತೋಷ ಆಗಿತ್ತು. ಎನಿವೇ, ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಕೇಳ್ತೀನಿ ಯಾರ್ದಾದ್ರೂ ಮನೆ ಖಾಲಿ ಇದೆಯಾ ಅಂತ. ಕಾವ್ಯ, ನಾನು ಡಿಸೈಡ್ ಮಾಡಾಗಿದೆ. ನಾಳೆ ನಾವು ಪೂಜೆ ಆದ್ಮೇಲೆ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಇಲ್ಲಿಂದ ಹೊರಟು ಹೋಗೋಣ. ನೀನ್ ಡಿಸಿಷನ್ ನ ಇಮೋಷನಲ್ ಆಗಿ ತಗೋತಾ ಇದೀಯಾ. ಪ್ಲೀಸ್ ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡು. ಕಾವ್ಯ, ಈ ಟಾಪಿಕ್ ಇಲ್ಲಿಗೆ ಮುಗೀತು. ಬಿ ರೆಡಿ ಟು ಲೀವ್ ಟುಮಾರೋ. ಓಕೆ? ನೋವಿ, ನನ್ಗೆ ಮನೆ ಬಿಟ್ಟು ಎಲ್ಲೋ ಹೋಗಕ್ ಇಷ್ಟ ಇಲ್ಲ.
ನಾಟ್ ಅಟ್ ಎನಿ ಕಾಸ್ಟ್. ಏನಾಯ್ತು? ಯು ಓಕೆ? ತುಷಾರ್ ಮಮ್ಮಿ ಹೇಳ್ತಿದ್ದಾರೆ ನಾವು ಕಾವ್ಯನ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ಅಂತ. ಆದ್ರೆ ನನ್ಗವಳು ಈ ಮನೇಲಿರೋ ಚೂರು ಕೂಡ ಇಷ್ಟ ಆಗ್ತಿಲ್ಲ. ಮಮ್ಮಿ ಏನ್ ಮಾಡ್ತಿದಾರೋ ಐ ಅಂಡರ್ಸ್ಟ್ಯಾಂಡ್. ಆದ್ರೆ ನನ್ಗೆ ಅವ್ರಷ್ಟು ದೊಡ್ಡ ಮನ್ಸಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡು. ಬೇರೆಯವ್ರ ವಿಷಯಕ್ಕೆ ತಲೆ ಕೆಡಿಸ್ಕೊಂಡ್ರೆ ಮನ್ಸ್ ಕೆಡುತ್ತೆ ಹೊರತು ಬೇರೇನೂ ಸಿಗಲ್ಲ. ಸಮರ್ಥ್ ಮತ್ ನಂದಿನಿಗೆ ಹೆಲ್ಪ್ ಮಾಡಕ್ ಹೋಗಿದ್ದಕ್ಕೆ ಏನಾಯ್ತು ನೋಡು. ಇನ್ನೊಂದ್ಸಲ ಈ ತಪ್ಪು ಮಾಡಬೇಡ. ಅಂದ್ರೆ ನಮ್ ಫ್ಯಾಮಿಲಿಲಿ ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರಿಗೆ ಸಪೋರ್ಟ್ ಮಾಡ್ಬಾರ್ದಾ? ಸಪೋರ್ಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ಟುಪಿಡಿಟಿಗಲ್ಲ. ಪ್ರೀತಿ ಮಾಡೋದು ಸ್ಟುಪಿಡಿಟಿ ಅಲ್ಲ ತುಷಾರ್. ಸಮರ್ಥ್ ನಂದಿನಿ ಪ್ರೀತಿನ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರ್ ಮಾಡ್ಕೋತಾರೆ? ನಾವು ಸಪೋರ್ಟ್ ಮಾಡ್ದೆ ಇನ್ಯಾರ್ ಮಾಡ್ತಾರೆ? ಅಂಡ್ ಡೋಂಟ್ ಫಾರ್ಗೆಟ್, ನಮ್ ವಿಚಾರದಲ್ಲೂ ಕೂಡ ಸಮರ್ಥ್ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದ. ನಮ್ ವಿಷಯನೇ ಬೇರೆ ಇತ್ತು ಖುಷಿ. ಇಲ್ಲಿ ನೋಡು, ಪಪ್ಪ ಮತ್ತೆ ಅಜ್ಜಿ ಯಾವ ಸಂಬಂಧನ ಒಪ್ಕೊಳ್ತಾ ಇಲ್ವೋ, ನೀನ್ ಆ ಸಂಬಂಧನ ಬೆಸೆಯೋದಕ್ಕೆ ಪ್ರಯತ್ನ ಪಟ್ಟು ಪಪ್ಪನಿಗೆ ಇನ್ನೂ ಹರ್ಟ್ ಮಾಡಬೇಡ. ಆಸಮ್. ವಾವ್ ಅಣ್ಣ ವಾವ್. ಸಾರಿ ಅದಕ್ಕೆ ಡೋರ್ ಓಪನ್ ಆಗಿತ್ತಲ್ಲ, ನೀವು ಆಡೋ ಮಾತುಗಳು ಕೇಳಿಸ್ಬಿಡ್ತು. ಅಣ್ಣ, ಇವತ್ತು ನಿನಗೆ ಮಿಸ್ಟರ್ ವನರಾಜಿಗೆ ಹರ್ಟ್ ಆಗೋ ಚಿಂತೆ ಆಗ್ತಾ ಇದೆ. ಈ ಚಿಂತೆ ಅವತ್ತೆಲ್ಲಿ ಹೋಗಿತ್ತು? ನೀವು ಅವತ್ತು ಅತ್ತಿಗೆ ಜೊತೆ ಓಡ್ ಹೋದಾಗ, ಹೋಗಿ ದೇವಸ್ಥಾನದಲ್ಲಿ ಮದುವೆ ಆದಾಗ. ಆಗ ನಿನಗೆ ಅವ್ರ ಖುಷಿ ಮ್ಯಾಟ್ರ್ ಆಗ್ತಿರ್ಲಿಲ್ವಾ? ಆಗ ಅವ್ರ ಮರ್ಯಾದೆ ಆಗಿರ್ಲಿಲ್ವಾ? ಸಮರ್ಥ್, ಮಮ್ಮಿ ಹೇಳ್ತಿರ್ತಾರೆ ದೊಡ್ಡಣ್ಣ ತಂದೆಗೆ ಸಮಾನ ಅಂತ. ಆದ್ರೆ ನೀನಂತೂ ನಿಜವಾಗ್ಲೂ ಮಿಸ್ಟರ್ ವನರಾಜ್ ತರನೇ ಆಗ್ಬಿಟ್ಟಿದ್ಯಾ. ತಾನ್ ಮಾಡಿದ್ರೆ ಪ್ರೀತಿ, ಸಮರ್ಥ್ ಮಾಡಿದ್ರೆ ಪಾಪ. ಮಿಸ್ಟರ್ ವನರಾಜ್ ತಮ್ಮ ಪ್ರೀತಿಗೋಸ್ಕರ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಬಿಟ್ರು. ನಿನ್ ಪ್ರೀತಿಗೋಸ್ಕರ ಓಡ್ ಹೋಗಿ ಮದ್ವೆ ಆಗ್ಬಿಟ್ಟೆ. ಒಂದು ವಿಷಯ ನೆನಪಲ್ಲಿ ಇಟ್ಕೊ, ನನ್ನ ದೇಹದಲ್ಲೂ ಇದೇ ರಕ್ತ ಹರಿತಾ ಇರೋದು. ಆದ್ರಿಂದ ನಾನು ಮಾಡಬಾರ್ದೇ ಇರೋಂಥ ಕೆಲಸನ ಮಾಡೋ ಹಾಗೆ ದಯವಿಟ್ಟು ನನ್ನ ಕೆಣಕ್ಬೇಡ ಅಣ್ಣ. ತುಷಾರ್, ಯಾವ ಸ್ಟೆಪ್ ನಾವು ತಗೊಂಡು ಲೆಟ್ಸ್ ಮೇಕ್ ಶೋರ್ ಸಮರ್ಥ್ ಮತ್ತೆ ನಂದಿನಿ ಆ ದಾರಿನ ಆಯ್ಕೆ ಮಾಡ್ಕೊಳ್ಳೋದು ಬೇಡ ಅಂತ. ಮಮ್ಮಿ ರೀತಿ ಲೆಟ್ಸ್ ಸ್ಟ್ಯಾಂಡ್ ಬೈ ದಮ್ ಪ್ಲೀಸ್. ನಾಳೆಗೋಸ್ಕರ ಐರನ್ ಮಾಡ್ತಿದ್ಯಾ? ನಿಮ್ ಸೀರೆ ಮೊದ್ಲೇ ಇಸ್ತ್ರಿ ಮಾಡಿಟ್ಟಿದ್ದೀನಿ. ಹಾ, ಈ ಸಲ ನೀನು ಉಪವಾಸ ಮಾಡ್ತಿದ್ಯಾ? ಪ್ರತಿ ವರ್ಷ ಮಾಡ್ತೀನಿ. ಈ ಸಲ ಹೇಗ್ ಮಾಡ್ದಿರಕ್ಕಾಗತ್ತೆ? ಹಾ, ಯಾವಾಗ್ಲೂ ವನರಾಜ್ಗೋಸ್ಕರ ಮಾಡ್ತಿದ್ದೆ, ಅದಕ್ಕೆ ಈ ಸಲ ಮಾಡ್ತಿದ್ಯೋ ಇಲ್ವೋ ಅಂತ ಕೇಳ್ದೆ. ಪ್ರಾರ್ಥನೆ ಅವ್ರಿಗೂ ಸೇರಿಸಿ ಮಾಡ್ತೀನಿ ಅತ್ತೆ. ಅವನ್ಗೂ ಅಲ್ಲ, ಅವನಿಗೋಸ್ಕರನೇ ಮಾಡ್ಬೇಕು. ಇತ್ತೀಚೆಗಂತೂ ನೀನು ನಿನ್ ಮನ್ಸಿಗೆ ಬಂದಿದ್ದೇ ಮಾಡ್ತೀಯ. ಅತ್ತೆ ಮಾತ್ ಕೇಳೋದೇ ಇಲ್ಲ. ತಗೋ, ಹೀಗ್ ಗೋಪಾಲನ್ ಹಾಗೆ ಒಂದ್ ಸ್ಮೈಲ್ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಅಲ್ಲ, ಅಪರೂಪಕ್ಕಾದ್ರೂ ತಿರುಗ್ ಬೀಳು. ಒಂದ್ಸಲನಾದ್ರೂ ನಂಗೆ ಉಲ್ಟಾ ಉತ್ತರ ಕೊಡು. ನನ್ಗೂ ಕೂಡ ಅತ್ತೆ ಸೊಸೆ ಸಂಬಂಧದ ಸುಖ ಸಿಗ್ಲಿ. ಕೇಳು, ಆ ಮೈದಾ ಡಬ್ಬಕ್ಕೆ ವ್ರತ ಉಪವಾಸ ಮಾಡೋದಕ್ಕೆ ಹೇಳ್ಬೇಡ. ಉಪವಾಸ ಇರೋದು ಅವಳ ಕೈಯಲ್ಲಿ ಆಗ್ದಿರೋ ಕೆಲ್ಸ. ಅತ್ತೆ, ಏನತ್ತೆ? ಅವಳನ್ನ ಪೂಜೆಗ್ ಬಾ ಅಂತಾನು ಹೇಳ್ಬೇಡ. ಹೇಳ್ಬಿಡು, ಅವಳು ತನ್ ಕೋಣೆಲ್ ಆರಾಮಾಗಿರ್ಲಿ. ಅತ್ತೆ ಅವಳ ಮನೇಲೇ ಇರ್ತಾಳೆ. ಪೂಜೆ ಕೆಳಗಡೆ ನಡೆಯುತ್ತೆ. ಅವಳಕ್ ಬರ್ಬೇಡ ಅಂತ ಹೇಗ್ ಹೇಳಕ್ಕಾಗತ್ತೆ? ಹಾಗೆ ನಿಮ್ ಮಗನ್ಗೆ ಎಷ್ಟು ಬೇಜಾರಾಗತ್ತೆ ಯೋಚಿಸಿ. ನಿನ್ಗೆ ನನ್ ಮಗನ್ ಬಗ್ಗೆ ತುಂಬಾ ಚಿಂತೆ ಇದೆ. ಒಂದ್ಸಲ ಸೌತಿ, ಇನ್ನೊಂದ್ಸಲ ಗೆಳ್ತಿ ಆಟ ಆಡೋದನ್ನ ನಿಲ್ಸು. ಹೋದ್ಸಲನು ನಿನ್ನಿಂದಾಗಿ ಅವಳನ್ನ ಹೋಮಕ್ಕೆ ಕೂರ್ಸೋ ಹಾಗಾಗಿತ್ತು. ಈ ಸಲ ಹಾಗ್ ಮಾಡ್ಬೇಡ. ಅಲ್ಲ, ಸ್ವಲ್ಪ ಯೋಚನೆ ಮಾಡು. ಪೂಜೆ ಟೈಮಲ್ಲಿ ಪಾವನಿ ವಿಡಿಯೋ ಕಾಲ್ ಬಂದ್ಬಿಟ್ರೆ, ನಮ್ ಮೀನು ಹೇಳ್ಬಿಟ್ರೆ, ಆ ಖುಷಿ ಅಮ್ಮ ನಾಟ್ಯ ನಾಗಿಣಿ ಕುಣಿದಾಡ್ಕೊಂಡ್ ಹೇಳ್ಬಿಟ್ರೆ, ನೀನು ಹಗ್ಗದ ಮೇಲೆ ನಡೀತಿದ್ಯಾ? ಎಚ್ಚರ ತಪ್ಪಬೇಡ. ನಾನ್ ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅತ್ತೆ, ನಿಮ್ ಭಯ ಚೆನ್ನಾಗ್ ಅರ್ಥ ಆಗ್ತಿದೆ. ಆದ್ರೆ ದೇವ್ರ ಎಲ್ರಿಗೂ ಸೇರ್ದೋನಲ್ವಾ? ಇನ್ನೊಬ್ರನ್ನ ಪೂಜೆ ಕೂರ್ದೇ ಇರೋ ಹಾಗೆ ತಡಿಯಕ್ಕೆ ನಾವ್ಯಾರ್ ಹೇಳಿ? ಅಂದ್ರೆ ನೀನು ನನ್ ಮಾತ್ ಕೇಳಲ್ಲ. ಸರಿ, ಆದ್ರೆ ನಾಳೆ ಏನಾದ್ರೂ ಆ ಮೈದಾ ಡಬ್ಬ ಹೀರೋಯಿನ್ಗಿರಿ ತೋರ್ಸಿದ್ರೆ ಅವಳು ನನ್ ಕೋಪ ನೋಡ್ತಾಳೆ. ಹಾ, ಹಾಗೆ ಕೇಳು. ಅವತ್ತು ಜನ್ಮಾಷ್ಟಮಿ ತರ ನಾಳೆನೂ ಡ್ಯಾನ್ಸ್ ಇರುತ್ತೆ. ನೀನ್ ಮುದುಕಿ ತರ ಕೂತ್ಕೊಂಡಿರ್ಬೇಡ, ಚೆನ್ನಾಗ್ ಡ್ಯಾನ್ಸ್ ಮಾಡು.
ನೀವೇನೇ ಹೇಳಿದ್ರು ನಾನು ಮಾಡ್ತೀನಿ ಅತ್ತೆ, ಎಲ್ಲ ಮಾಡ್ತೀನಿ. ನೀವು ಖುಷಿಯಾಗಿರಿ ಅಷ್ಟೇ. ಶಿವನ ಕೃಪೆಯಿಂದ ನಾಳೆ ಪೂಜೆ ಈ ಮನೆ ಸುಖ ಶಾಂತಿನ ವಾಪಸ್ ತಗೊಂಡ್ ಬರ್ಲಿ, ಸಂಬಂಧಗಳಲ್ಲಿ ಮೂಡಿರೋ ಬಿರ್ಕನ ಸರಿ ಮಾಡ್ಲಿ, ಸಮರ್ಥ್ ಮತ್ತೆ ವನರಾಜನ ಮತ್ತೆ ಹತ್ರ ಮಾಡ್ಲಿ.